ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, HSTR, GPSTR, ಗ್ರೂಪ್ ಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ, ಅದರಲ್ಲಿ ಸಾಮಾನ್ಯ ಕನ್ನಡದಿಂದ ಅತಿ ಹೆಚ್ಚು ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ರತ್ನಾಕರ ಪದದ ಸಮಾನಾರ್ಥಕಗಳು. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ರತ್ನಾಕರ ಪದದ ಸಮಾನಾರ್ಥಕಗಳು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಪ್ಷನ್ ನೋಡಿರಿ: ತಟಕ ಸರೋವರ, ಸಾಗರ ಸಮುದ್ರ, ನದಿ ತೊರೆ, ಸೂರ್ಯಚಂದ್ರ. ನೋಡಿರಿ, ರತ್ನಾಕರ ಪದದ ಸಮಾನಾರ್ಥಕಗಳು ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಾಗರ ಮತ್ತು ಸಮುದ್ರ. ನೋಡಿರಿ, ರತ್ನಾಕರ ಪದದ ಸಮಾನಾರ್ಥಕಗಳು ಸಾಗರ ಮತ್ತು ಸಮುದ್ರ. ನೋಟ್ ಮಾಡ್ಕೊರಿ, ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನಂತರ ನೋಡಿ ಸ್ನೇಹಿತರೆ, ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ. ಇದರಂತೂ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. GPSTR ಕ್ವಶನ್ ಆಗಿದೆ, FDL ಆಗಿದೆ, ಗ್ರೂಪ್ ಸಿ ಎಕ್ಸಾಮ್ನಂತೂ 2 ಸಲ ಕೊಳಿದ್ದಾನೆ. ನೋಡಿರಿ, ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ. ಆಪ್ಷನ್ ನೋಡಿರಿ: B. ವೆಂಕಟಾಚಾರ್ಯರ ಲೋಕರಹಸ್ಯ, ಕಾರಂತರ ಬಾಲಪ್ರಪಂಚ, BM ಶ್ರೀರವರ ಸಂಭಾವನೆ, ತಿನಂ ಶ್ರೀಯವರ ಒಲುಮೆ. ನೋಡಿರಿ, B. ವೆಂಕಟಾಚಾರ್ಯರ ಲೋಕರಹಸ್ಯ, ಕಾರಂತರ ಬಾಲಪ್ರಪಂಚ, BM ಶ್ರೀಯವರ ಸಂಭಾವನೆ, ತಿನಂ ಶ್ರೀಯವರ ಒಲುಮೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕಾರಂತರ ಬಾಲಪ್ರಪಂಚ. ನೋಡಿರಿ, ಕಾರಂತರ ಬಾಲಪ್ರಪಂಚದಲ್ಲಿ ಇದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶವಾಗಿದೆ. ಇದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೂಡ ಇದೇ ಕ್ವಶನ್ ಕೇಳಿದ್ದಾನೆ. ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಕಾರಂತರ ಬಾಲಪ್ರಪಂಚ. ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ. ನೋಡಿರಿ, ನಮ್ಮ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ ವರ್ಷ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಇಲ್ಲಿಕಂದರೆ ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ: 2005, 2006, 2007, 2008. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ 2008. ನೋಡಿರಿ, ನಮ್ಮ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಕೊಟ್ಟಿದ್ದ ವರ್ಷ ಅಂದರೆ ಅದು 2008ರಲ್ಲಿ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಕೆರೆಗೆ ಹಾರ. ಇದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ ಅಂತ ಕ್ವಶನ್ ಕೇಳ್ತಾನೆ. ಯಾಕಂದರೆ ಇದೊಂದು ಸಲ GPSTR ಕ್ವಶನ್ ಆಗಿದೆ, ಇದೇ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಕೆರೆಗೆ ಹಾರ ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ಆಪ್ಷನ್ ನೋಡಿರಿ: ಷಟ್ಪದಿ ಸಾಹಿತ್ಯ, ಜನಪದ ಸಾಹಿತ್ಯ, ರಗಳೆ ಸಾಹಿತ್ಯ, ನವೋದಯ ಸಾಹಿತ್ಯ. ನೋಡಿರಿ, ಕೆರೆಗೆ ಹಾರ ಇದೊಂದು ಜನಪದ ಸಾಹಿತ್ಯಕ್ಕೆ ಸೇರುತ್ತದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಯಾಕಂದರೆ ಒಂದು ಸಲ GPSTR ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಕೆರೆಗೆ ಹಾರ ಎನ್ನುವುದು ಒಂದು ಜನಪದ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ ಸಾಹಿತ್ಯವಾಗಿದೆ. ನೆನಪಿರಲಿ, ನೋಟ್ ಮಾಡ್ಕೊರಿ. ಕೆರೆಗೆ ಹಾರ ಇದೊಂದು ಜನಪದ ಸಾಹಿತ್ಯ. ನಂತರ ನೋಡಿ ಸ್ನೇಹಿತರೆ, ರಾಮದಾನ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು. ನೋಡಿರಿ, ರಾಮದಾನ ಚರಿತೆಯಲ್ಲಿ ಯಾವುದರ ನಡುವೆ ಜಗಳ ಆಯಿತು ಅಂತ ಒಂದು ಸಲ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲೂ ಕೂಡ ಇದೇ ಕ್ವಶನ್ ಕೇಳಿದ್ದಾನೆ. ರಾಮದಾನ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ: ಹುಲಿ ಹಸು, ಮಲ್ಲಿಗೆ ಸಂಪಿಗೆ, ರಾಗಿ ಭತ್ತ, ನವಣೆ ಗೋಧಿ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿ, ರಾಮದಾನ ಚರಿತೆಯಲ್ಲಿ ಯಾವುದರ ನಡುವೆ ಜಗಳ ಆಯಿತು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಾಗಿ ಮತ್ತು ಭತ್ತ. ನೋಡಿರಿ, ರಾಗಿ ಮತ್ತು ಭತ್ತದ ನಡುವೆ ರಾಮದಾನ ಚರಿತೆಯಲ್ಲಿ ಜಗಳವಾಗುವುದರ ಬಗ್ಗೆ ಉಲ್ಲೇಖವಿದೆ. ಹಾಗಾದರೆ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ ಇಲ್ಲಿ: ರಾಮದಾನ ಚರಿತೆ ಎಂಬ ಕಾವ್ಯ ಅಥವಾ ಕೃತಿಯನ್ನು ರಚಿಸಿದವರು ಅಂತ ಕ್ವಶನ್ ಕೇಳಿದರೆ ಅದು ಕನಕದಾಸರು. ನೆನಪಿರಲಿ. ನೋಡಿರಿ, ಕನಕದಾಸರಾದರಲ್ಲ, ಅವರು ರಾಮದಾನ ಚರಿತೆಯ ಕಾವ್ಯ ಅಥವಾ ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಯಾವ ಷಟ್ಪದಿಯಲ್ಲಿ ಅಂತ ಕ್ವಶನ್ ಕೇಳ್ಬೋದು. ಇದೊಂದು ಭಾಮಿನಿ ಷಟ್ಪದಿಯಲ್ಲಿದೆ. ನೆನಪಿರಲಿ. ನೋಡಿರಿ, ಇದು ಭಾಮಿನಿ ಷಟ್ಪದಿಯ ಕಾವ್ಯವಾಗಿದೆ. ನೆನಪಿರಲಿ, ನೋಟ್ ಮಾಡ್ಕೊರಿ. ಭಾಮಿನಿ ಷಟ್ಪದಿಯ ಕಾವ್ಯ, ಇದನ್ನು ರಚನೆ ಮಾಡಿದವರು ಕನಕದಾಸರು. ರಾಮದಾನ ಚರಿತೆಯಲ್ಲಿ ರಾಗಿ ಮತ್ತು ಭತ್ತದ ಜಗಳದ ಬಗ್ಗೆ ಉಲ್ಲೇಖವಿದೆ. ಇಷ್ಟೆಲ್ಲ ನೆನಪಿಟ್ಕೊಂಡ್ರೆ ಸಾಕು. ನಂತರ ನೋಡಿರಿ, ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಹೆಸರಾದವರು. ಇದು ಗ್ರೂಪ್ ಸಿ ಪ್ರಶ್ನೆ, ಒಂದು ಸಲ FDA ಪ್ರಶ್ನೆ. ನೋಡಿರಿ, ಇದನ್ನು FDA ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿಲಿ ಕೇಳಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಹೆಸರಾದವರು ಕುಮಾರವ್ಯಾಸ, ಮುದ್ದಣ್ಣ, ರತ್ನಾಕರ ವರ್ಣಿ, ಲಕ್ಷ್ಮೀಶ. ನೋಡಿರಿ, ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಹೆಸರಾದವರು ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ ರತ್ನಾಕರ ವರ್ಣಿ. ನೋಡಿರಿ, ರತ್ನಾಕರ ವರ್ಣಿ ಇದಾರಲ್ಲ, ಇವರು ಕನ್ನಡ ಸಾಹಿತ್ಯದ ಶೃಂಗಾರ ಕವಿ. ನೆನಪಿರಲಿ, ರತ್ನಾಕರ ವರ್ಣಿ ಕನ್ನಡ ಸಾಹಿತ್ಯದ ಶೃಂಗಾರ ಕವಿ. ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ನಿತ್ಯೋತ್ಸವ ಕವಿ ಎಂದು ಹೆಸರು ಪ್ರಸಿದ್ಧರಾದವರು. ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕುಮಾರವ್ಯಾಸ, ನಿಸಾರ್ ಅಹಮದ್, ರತ್ನಾಕರ ವರ್ಣಿ, ಲಕ್ಷ್ಮೀಶ. ನಿತ್ಯೋತ್ಸವ ಕವಿ ಎಂದು ಹೆಸರಾದವರು. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ
ನಿಸಾರ್ ಅಹಮದ್ ನೋಡಿ, ನಿಸಾರ್ ಅಹಮದ್ ಅಲ್ಲ, ಇವರು ನಿತ್ಯೋತ್ಸವ ಕವಿ ಎಂದು ಹೆಸರಾಗಿರ್ತಾರೆ. ನೀವು ಕೇಳಿರಬೇಕು, ನಿತ್ಯೋತ್ಸವ ಕವಿ ಹಾಡು ಕೂಡ ಇದೆ, ಅದು ಇದೆ ಇವರದೇ, ನಿಸಾರ್ ಅಹಮದ್ ಅವ್ರದ್ದು. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಕುಲವೆಂದು ಹೊಡೆದಾಡಿ ಸಾಯಬೇಡಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ಈ ವಾಕ್ಯ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಕುಲವೆಂದು ಹೊಡೆದಾಡಿ ಸಾಯಬೇಡಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಅನ್ನ ಯಾವ ಕುಲ, ನೀರು ಯಾವ ಕುಲ ಅಂತ ಕ್ವಶನ್ ಮಾಡ್ತಾ ಬರ್ತಾರೆ. ಹಾಗಾದರೆ ಈ ಸಾಲನ್ನು ನೀಡಿದ ಕವಿ ಅಥವಾ ವ್ಯಕ್ತಿ ಯಾರಂತ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡ್ರಿ, ಪುರಂದರದಾಸರು, ಕನಕದಾಸರು, ವಾದಿರಾಜರು, ಸರ್ವಜ್ಞ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ, ಕುಲವೆಂದು ಹೊಡೆದಾಡಿ ಸಾಯಬೇಡಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕನಕದಾಸರು. ನೋಡಿರಿ, ಕನಕದಾಸರಲ್ಲ, ಇವರು ಕುಲವೆಂದು ಹೊಡೆದಾಡಿ ಸಾಯಬೇಡಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಅನ್ನ ಯಾವ ಕುಲ, ಗಾಳಿ ಯಾವ ಕುಲ ಅಂತ ಪ್ರಶ್ನೆ ಮಾಡ್ತಾ ಬರ್ತಾರೆ. ಭಾಳ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮುನ್ನೀರು ಎಂದರೆ, ನೋಡಿರಿ, ಮುನ್ನೀರು ಎಂದರೆ ಆಪ್ಷನ್ ನೋಡಿರಿ, ಬಿಸಿ ನೀರು, ತಂಪು ನೀರು, ಸಮುದ್ರ, ಸರೋವರ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮುನ್ನೀರು ಅಂದರೆ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಮುದ್ರ. ನೋಡಿರಿ, ಮುನ್ನೀರು ಪದದ ಅರ್ಥ ಸಮುದ್ರ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ವಜ್ರದರ ಎಂದರೆ, ನೋಡಿರಿ, ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಒಂದು ಸಲ GPSR ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. GPSR ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ವಜ್ರದರ ಎಂದರೆ ಆಪ್ಷನ್ ನೋಡಿರಿ, ಹರ, ಇಂದ್ರ, ಬ್ರಹ್ಮ, ಹರಿ. ನೋಡಿರಿ, ವಜ್ರದರ ಅಂದರೆ GPSR ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇಂದ್ರ. ನೋಡಿರಿ, ಇಂದ್ರಂಗೆ ನಾವು ವಜ್ರದರ ಅಂತ ಕರಿತೀವಿ. GPSR ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಆಗೋ ಚಾನ್ಸಸ್ ಇದೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ, ಇದು ಗ್ರೂಪ್ ಸಿ ಪರೀಕ್ಷೆ ಎಕ್ಸಾಮ್. ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ಇದೇ ಕ್ವಶನ್ ಕೇಳಿದ್ದಾನೆ. ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ನೋಡಿರಿ, ಪದ್ಯ, ವಾಕ್ಯ, ನಾಮಪದ, ಧ್ವನಿ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಧ್ವನಿ. ಧ್ವನಿ ಇದೆಯಲ್ಲ, ಇದೊಂದು ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದೆ. ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, FDಯಲ್ಲಿ ಕ್ವಶನ್ ಆಗಿದೆ, SDಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಭಾಷೆ ಅತ್ಯಂತ ಚಿಕ್ಕ ಘಟಕವೆಂದರೆ ಅದು ಧ್ವನಿ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ. ನೋಡಿರಿ, ಇದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಇದೇ ಕ್ವಶನ್ ಕೇಳಿದ್ದಾನೆ. ನಿಮಗೆ ವಿಕ್ರಮಾರ್ಜುನ ವಿಜಯ ಬರೆಯೋದು ಗೊತ್ತಿದ್ದಾರೆ, ಹಾಗಾದರೆ ಅದು ಎಂಥ ಕಾವ್ಯ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಚಂಪು ಕಾವ್ಯ, ಷಟ್ಪದಿ ಕಾವ್ಯ, ಸಾಂಗತ್ಯ ಕಾವ್ಯ, ಶೃಂಗಾರ ಕಾವ್ಯ. ನೋಡಿರಿ, ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ. ನೋಡಿರಿ, ವಿಕ್ರಮಾರ್ಜುನ ಬರೆದವರು ನಿಮ್ಗೆ ಗೊತ್ತಿದೆ, ಪಂಪ ಮಹಾಕವಿ. ನಿಮಗೆ ಗೊತ್ತಿದೆ ಪಂಪ ಮಹಾಕವಿ. ಹಾಗಾದರೆ ವಿಕ್ರಮಾರ್ಜುನಕ್ಕೆ ಇರುವ ಇನ್ನೊಂದು ಹೆಸರು ಅಂದರೆ ಪಂಪ ಭಾರತ. ಇದು ಕೂಡ ನಿಮಗೆ ಗೊತ್ತಿದೆ. ನೋಡಿರಿ, ವಿಕ್ರಮಾರ್ಜುನಕ್ಕೆ ಇರುವ ಇನ್ನೊಂದು ಹೆಸರು ಪಂಪ ಭಾರತ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಬರೆದವರು ಪಂಪ ಮಹಾಕವಿ. ಹಾಗಾದರೆ ವಿಕ್ರಮಾರ್ಜುನ ವಿಜಯ ಎಂಥ ಕಾವ್ಯ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದಾನೆ. ಟಪ್ ಕೇಳಿದರೆ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ. ವಿಕ್ರಮಾರ್ಜುನ ವಿಜಯ ಎಂಥ ಕಾವ್ಯ ಅಂತ ಕ್ವಶನ್ ಕೇಳಿದರೆ ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚಂಪು ಕಾವ್ಯ. ನೋಡಿರಿ, ವಿಕ್ರಮಾರ್ಜುನ ವಿಜಯ ಅಂತ ಇದೆ, ಇದೊಂದು ಚಂಪು ಕಾವ್ಯಕ್ಕೆ ಉದಾಹರಣೆಯಾಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ, ನೆನಪಿರಲಿ. ವಿಕ್ರಮಾರ್ಜುನ ವಿಜಯ ಚಂಪು ಕಾವ್ಯಕ್ಕೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಹಿಮಾಲಯ ಎಂಬುದು. ನೋಡಿರಿ, ಹಿಮಾಲಯ ಎಂಬುದು ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ರೂಢನಾಮಕ್ಕೆ ಉದಾಹರಣೆನ ಅನ್ವರ್ಥನಾಮ, ಸರ್ವನಾಮ, ಅಂಕಿತನಾಮ. ನೋಡಿರಿ, ಹಿಮಾಲಯ ಅನ್ನುವುದು ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಹಿಮಾಲಯ ಎಂಬುದು ನೋಡಿರಿ ಅಂಕಿತನಾಮಕ್ಕೆ ಉದಾಹರಣೆ, ನೆನಪಿರಲಿ. ನೋಡಿರಿ, ಹಿಮಾಲಯ ಅನ್ನೋದು ಅಂಕಿತನಾಮಕ್ಕೆ ಉದಾಹರಣೆ. ನೋಡಿರಿ, ಪರ್ವತ ಅಂದರೆ ಅದು ರೂಢನಾಮ. ನೋಡಿರಿ, ಪರ್ವತ ಅಂತ ಕೇಳಿದರೆ ಅದು ರೂಢನಾಮ. ಹಾಗಾದರೆ ಅವರು ಕೇಳಿರೋದು ಹಿಮಾಲಯ, ಯಾಕಂದರೆ ನಾವೇ ಹೆಸರಿಟ್ಟಿರ್ತೀವಿ. ಹಿಮಾಲಯ ಅನ್ನೋದು ಅಂಕಿತನಾಮಕ್ಕೆ ಉದಾಹರಣೆ. ಹಿಮಾಲಯ ಪರ್ವತ ಅಂದರೂ ಕೂಡ ಅಂಕಿತನಾಮಕ್ಕೆ ಉದಾಹರಣೆ. ಜಸ್ಟ್ ಪರ್ವತ ಅಂತ ಕೇಳಿದರೆ ಅದು ರೂಢನಾಮಕ್ಕೆ ಉದಾಹರಣೆ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪರ್ವತ ರೂಢನಾಮಕ್ಕೆ ಉದಾಹರಣೆ, ಹಿಮಾಲಯ ಅಂಕಿತನಾಮಕ್ಕೆ ಉದಾಹರಣೆ. ಯಾಕಂದರೆ ಇದು ಸರ್ಕಾರಿ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ನೋಡಿರಿ, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂಬ ಎಂಬುದು ನೋಡಿರಿ ತೃತೀಯ ವಿಭಕ್ತಿ, ಪಂಚಮ ವಿಭಕ್ತಿ, ಷಷ್ಠಿ ವಿಭಕ್ತಿ, ಪ್ರಥಮ ವಿಭಕ್ತಿ. ನೋಡಿರಿ, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದೆ. ಇಲ್ಲಿ ನೋಡಿರಿ, ಇದು ವಿಭಕ್ತಿ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ಇಲ್ಲಿ ಇಂದ ಅಂತ ಇದೆ. ನೋಡಿರಿ,
ಭೀಮನಿಂದ. ಇಂದ ಅಂತ ಇದೆ. ಹಾಗಾದರೆ ಇಂದ ಎಂಬ ವಿಭಕ್ತಿ ಪ್ರತ್ಯಯ ಯಾವುದರಲ್ಲಿ ಕಂಡು ಬರುತ್ತೆ ನೀವೇ ಯೋಚನೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ತೃತೀಯ ವಿಭಕ್ತಿ. ನೋಡಿರಿ ಪ್ರಥಮವು ದ್ವಿತೀಯನ್ನು ತೃತೀಯ ಇಂದ ನೆನಪಿರಲಿ. ನೋಡಿರಿ ತೃತೀಯ ವಿಭಕ್ತಿ ಇಂದ ಅಂತ ಬರುತ್ತೆ. ಆದ್ದರಿಂದ ಇಲ್ಲಿ ಭೀಮನಿಂದ ಇದರಿಂದ ಇದು ತೃತೀಯ ವಿಭಕ್ತಿಗೆ ಉದಾಹರಣೆ ಆಗುತ್ತೆ. ನೋಡಿರಿ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ತೃತೀಯ ವಿಭಕ್ತಿಗೆ ಉದಾಹರಣೆಯಾಗಿದೆ. ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಕಣ್ಣು ಕಾಣದ ತಂದೆ ತಾಯಿಯನ್ನು ಹೊತ್ತು ತೀರ್ಥಯಾತ್ರೆ ಮಾಡಿದವನು ಯಾರು? ನೋಡ್ರಿ ಇದು ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಇದು ನಮ್ಮ ಜೀವನಕ್ಕೂ ಕೂಡ ಭಾಳ ಉದಾಹರಣೆಯಾಗಿದೆ. ನೋಡ್ರಿ ಕಣ್ಣು ಕಾಣದ ತಂದೆ ತಾಯಿಯರನ್ನು ಹೊತ್ತು ತೀರ್ಥಯಾತ್ರೆ ಮಾಡಿದವನು. ಆಪ್ಷನ್ ನೋಡ್ರಿ ಧ್ರುವ ಕುಮಾರ್, ಶ್ರವಣ ಕುಮಾರ್, ಮುನಿಕುಮಾರ್, ಮೃಗಕುಮಾರ್. ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಕಣ್ಣು ಕಾಣದ ತಂದೆ ತಾಯಿಯರನ್ನು ಹೊತ್ತು ತೀರ್ಥಯಾತ್ರೆ ಮಾಡಿದವನು. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಶ್ರವಣ ಕುಮಾರ್. ನೀವು ಗೊತ್ತಿರಬೇಕು ಶ್ರವಣ ಕುಮಾರ್ ಕತೆ ಓದಿರಬೇಕು ಎಲ್ಲ. ಕಣ್ಣು ಕಾಣದ ಅವರ ತಂದೆ ತಾಯಿಯನ್ನು ಹೊತ್ತು ಅನೇಕ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡಿಸಿರ್ತಾನೆ. ನೆನಪಿರಲಿ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ನೋಡ್ರಿ ಹುಂಜ ಎಂಬುದು ಡ್ಯಾಶ್ ಪದ. ನೋಡ್ರಿ ಹುಂಜ ಎಂಬುದು ಡ್ಯಾಶ್ ಪದ. ಆಪ್ಷನ್ ನೋಡ್ರಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಸಕಲಿಂಗ, ಉಭಯಲಿಂಗ. ನೋಡ್ರಿ ಹುಂಜ ಎಂಬುದು ಡ್ಯಾಶ್ ಅಂತ ಕೇಳಿದರೆ ಇದೊಂದು ಪುಲ್ಲಿಂಗಕ್ಕೆ ಉದಾಹರಣೆಯಾಗಿದೆ. ನೋಡ್ರಿ KPSC ಎಕ್ಸಾಮ್ ಅವರು ಇದೇ ಆನ್ಸರ್ ಕೊಟ್ಟಿದ್ದಾರೆ. ಹುಂಜ ಎಂಬುದು ಪುಲ್ಲಿಂಗಕ್ಕೆ ಉದಾಹರಣೆಯಾಗಿದೆ. ನೋಟ್ ಮಾಡ್ಕೋರಿ. ಇದು ಕೂಡ ಒಂದ್ಸಲ FD ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. KPSC ಅವರು ಕೂಡ ಹುಂಜನೇ ಪುಲ್ಲಿಂಗ ಅಂತ ಆನ್ಸರ್ ಕೊಟ್ಟಿದ್ದಾರೆ. ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು? ನೋಡ್ರಿ ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು? ನಿಮಗೆ ಒಂದೇ ಆನ್ಸರೇ ಸರ್ವಜ್ಞ ಕೊಟ್ಟಿರ್ತಾನೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು. ಇದು GPS ಕ್ವಶನ್. GPS ಇಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. GPS ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು. ಆಪ್ಷನ್ ನೋಡ್ರಿ ಮಾಸ್ತಿ, ಬೇಂದ್ರೆ, ಸರ್ವಜ್ಞ, ಹಮಾನಾಯಕ್. ನೋಡ್ರಿ ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಅಂತ GPS ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಬೇಂದ್ರೆ. ನೋಡ್ರಿ ಬೇಂದ್ರೆ ಅವರದಲ್ಲ, ಇವರು ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದು ಕರೆಯುತ್ತಾರೆ. ನೋಟ್ ಮಾಡ್ಕೋರಿ, ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನಂತರ ನೋಡ್ರಿ ಕಪ್ಪೆ ಎರಬಟನ ಶಾಸನ ಯಾವ ಛಂದಸ್ಸಿನಲ್ಲಿದೆ? ನೋಡ್ರಿ ಕಪ್ಪೆ ಎರಬಟನ ಶಾಸನ ಯಾವ ಛಂದಸ್ಸಿನಲ್ಲಿದೆ ನಿಮಗೆ ಗೊತ್ತಿರಬೇಕು. ಕಪ್ಪೆ ಎರಬಟನ ಶಾಸನ ಯಾವ ಛಂದಸ್ಸಿನಿಂದ ಕ್ವಶನ್ ಕೇಳ್ತಾ ಬರ್ತಾನೆ. ಚಂಪು, ಷಟ್ಪದಿ, ತ್ರಿಪದಿ, ರಗಳೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕಪ್ಪೆ ಎರಬಟನ ಶಾಸನ ಯಾವ ಛಂದಸ್ಸಿನಲ್ಲಿದೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ತ್ರಿಪದಿ. ನೋಡ್ರಿ ತ್ರಿಪದಿಯಲ್ಲಿ ಕಪ್ಪೆ ಎರಬಟನ ಶಾಸನ ಕಂಡು ಬರ್ತದೆ. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಇಲ್ಲಿ ಕಂಡೆ ಎಂಬುದು ಯಾವ ಕಾಲ? ನೋಡ್ರಿ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಇಲ್ಲಿ ಕಂಡೆ ಎಂಬುದು ಯಾವ ಕಾಲ? ಆಪ್ಷನ್ ನೋಡ್ರಿ ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಆಪತ್ಕಾಲ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಇಲ್ಲಿ ಕಂಡೆ ಎಂಬುದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭೂತಕಾಲ. ನೋಡ್ರಿ ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಯಾಕಂದರೆ ಅವನು ಕನಸು ಕಂಡಿರ್ತಾನೆ. ಹಾಗಾದರೆ ಅವನು ಕಂಡ ಕನಸು ಅದು ಭೂತಕಾಲ ಕ್ರಿಯೆ ನಡೆದು ಹೋಗಿದೆ. ಆಗೋದ್ರಿಂದ ಇದೊಂದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ನೋಡ್ರಿ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ. ಇಲ್ಲಿ ಕಂಡೆ ಎಂಬುದು ಭೂತಕಾಲಕ್ಕೆ ಉದಾಹರಣೆ. ಯಾಕಂದರೆ ಇಲ್ಲಿ ಕ್ರಿಯೆ ಮುಗಿದು ಹೋಗಿದೆ. ಆದ್ದರಿಂದ ಅದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ನಾನು ಹೋದರೆ ಹೋಗಬಹುದು. ಇಲ್ಲಿ ನಾನು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ. ನೋಡ್ರಿ ಸರ್ವನಾಮದ ಮೇಲೆ ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡ್ರಿ ನಾನು ಹೋದರೆ ಹೋಗಬಹುದು. ಇಲ್ಲಿ ನಾನು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಪ್ರಥಮ, ಮಧ್ಯಮ, ಉತ್ತಮ ಯಾವುದೂ ಅಲ್ಲ. ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಹೋದರೆ ಹೋಗಬಹುದು. ಇಲ್ಲಿ ನಾನು ಎಂಬುದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ ಉತ್ತಮ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೋಡ್ರಿ ನೆನಪಿರಲಿ, ನಾನು ಎಂಬುದು ಉತ್ತಮ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೋಟ್ ಮಾಡ್ಕೊರಿ. ನಿಮಗೆ ವಾಕ್ಯದಲ್ಲೇ ಕ್ವಶನ್ ಕೊಡ್ತಾನೆ. ನೋಡಿರಿ ನಾನು ಹೋದರೆ ಹೋಗಬಹುದು. ಇಲ್ಲಿ ನಾನು ಎಂಬುದು ಜಸ್ಟ್ ನಾನು ಅಂತ ಅಷ್ಟೇ ಕೊಡ್ತಾನೆ. ಬಟ್ ಅದರಲ್ಲಿ ವ್ಯಾಖ್ಯೆ ಕೊಡ್ತಾನೆ ಕನ್ಫ್ಯೂಸ್ ಮಾಡೋಕ್ಕೆ. ನಾನು ಹೋದರೆ ಹೋಗಬಹುದು ಈ ಥರ ಲೈನ್ ಕೊಡ್ತಾನೆ ಅಥವಾ ವ್ಯಾಖ್ಯೆ ಕೊಡ್ತಾನೆ. ನಾನು ಎಂಬುದು ಉತ್ತಮ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಇಷ್ಟೆಲ್ಲ ವಿಚಾರನೂ ಕನ್ನಡ ಅಂತ ಬಂದಾಗ ಪ್ರಮುಖವಾಗಿ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಕನ್ನಡದ ಮೇಲೆ ಭಾಳ ಟಫ್ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಹಿಂದಿನ ತರಗತಿಯಲ್ಲಿ ಯಾರು ನೋಡಿಲ್ಲ ದಯವಿಟ್ಟು ಆ ತರಗತಿಯನ್ನು ನೋಡಿ. ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ದಯವಿಟ್ಟು ಜಾಯ್ನ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.